ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋರು ಅಚಲ್ ಪಾನಿ, ಅನಂತ್ ಕುಲಕರ್ಣಿ, ಗಿರೀಶ್ ಜೋಶಿ, ಗುಂಡೂರಾವ್ ರಾಮಮೂರ್ತಿ, ನವೀನ್ ರಾಮಚಂದ್ರ, ಶರತ್ ಕುಲ್ಪಾಡ್ ಮತ್ತು ವಿನಯ ಬಾಂಗ್ರೆ ಅವರು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ಅನಂತಪ್ಪ, ನಮ್ಮೂರು ಶಾಲ್ಮೂರು. ನಮ್ಮೂರ ಹೆಸರು ಪಡ್ಡೇಊರು. ನಮ್ಮೂರ ಹೆಸರು ಪಡ್ಡೇಊರು. ಗೊತ್ತಾಗಿರ್ಬೇಕು ನೋಡಿ, ಪಡ್ಡೇಊರು ಗೊತ್ತಿದ್ದಾರೆ. ನಮ್ಮೂರು ದಾವಣಗೆರೆ ಹತ್ರ ಇದೆ. ಆದ್ರಿಂದ ನಾವು ಉತ್ತರ ಕರ್ನಾಟಕನೂ ಮಾತಾಡ್ತೀವಿ, ಮೈಸೂರು ಸೀಮೆ ಭಾಷೆನೂ ಮಾತಾಡ್ತೀವಿ. ಅದಕ್ಕೆ ಕಲಬೆರಕೆ ಜಾಸ್ತಿ ನಮ್ಮೂರಲ್ಲಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಪ್ಪ ಏನ್ ಮಾಡಿದ್ರ? ಇಸ್ಪೆಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಇಸ್ಪೆಟ್ಟು. ಅವಳನ್ನ ನೋಡ್ಕೊಂಡು ಬೆಳಗ್ಗೆಯಿಂದ ಕಟ್ಟೆ ಬಂದ್ಕೊಂಡು ಕೆಲಸ ಮಾಡೋದು. ಹೊಲಕ್ಕೆ ಹೋಗಿ ಕೆಲಸ ಮಾಡಕ್ ಬರಲ್ಲ ನಿಮಗೆ? ಏನಪ್ಪ ಎಲ್ಲ ಆರಾಮು ನಮ್ದು. ಹೇಳ್ಕೊಳಕ್ ಒಂದೂರು, ಅಲ್ಮೇಲೆ ಒಂದ್ಸೂರು, ಮಲಗೋಕೆ ಭೂತಾಯಿ ಮಂಚ. ಇವತ್ತು ದೀಪಾವಳಿ ಹಬ್ಬ, ಎರಡನೇ ಸ್ಥಾನನೇ. ಎಲ್ಲ ಅಪ್ಪ ಭ್ರಂಶ ಮಾಡ್ತಾರೆ. ಕಂಠ ತುಂಬ ಎಣ್ಣೆ. ಮಜ್ಜಿಗೆ ಕಂಡ್ರಪ್ಪ, ಮಜ್ಜಿಗೆ. ಕಣ್ ತುಂಬ ನಿದ್ದೆ. ಸ್ವರ್ಗಕ್ಕೆ ಒಂದೇ ಕೇಳು ಅಲ್ವಾ? ಸ್ವರ್ಗ ಒಂದು ನಿಮಿಷ. ಸ್ವರ್ಗ ಅನ್ಕೊಳ್ಳೆ ನನಗೆ ನೆನಪಾಯ್ತು. ನಮ್ಮ ಗೌರ್ಮೆಂಟ್ನವರು ನಮ್ಮ ಊರಿಗೆ ಒಂದು ಲೇಡಿ ಡಾಕ್ಟರ್ನ ಅಪಾಯಿಂಟ್ ಮಾಡಿದ್ದಾರೆ. ನಿಮ್ಗೆಲ್ಲ ರೋಗ ರುಜಿನಗಳು ಜಾಸ್ತಿ ಅಂತ ಗೊತ್ತು. ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಗುಣ ಮಾಡಲಿಕ್ಕೆ ಅವರು ಬರ್ತಾ ಇದ್ದಾರೆ. ಗೊತ್ತಾ? ನೋಡಿದ ತಕ್ಷಣ ಬರ್ತಾ ಇದ್ದಾರೆ. ಇಲ್ಲಿ ಬಂದ್ರು. ಮ್ಯೂಸಿಕ್. ಕಲಿತ ಹುಡುಗಿ ಚಿಗರಿ ನಡಗಿ ಬಡುಕಿ ಬರ್ತಿದ್ದ. ಅದನ್ನ ಕಂಡ ನಮ್ಮ ಹಳ್ಳಿ ಮಂದಿಯ ನಿದ್ದೆ ಕಲಿತ ಹುಡುಗಿ ಕುಗರಿ ನಡಗಿ ನಡೆದು ಬರ್ತಿದ್ದ. ನಮಸ್ಕಾರ. ಗುಡ್ ಸಿಕ್ತಾ? ಡಾಕ್ಟರ್ ಸತ್ಯಭಾಮೆ ಅಂತ ನನ್ನ ಹೆಸರು. ಈ ಊರಿಗೆ ಹೊಸ ಡಾಕ್ಟ್ರು. ಎಲ್ಲರೂ ಸಾಯಿಸ ಬಿಡ್ತಾರೆ. ನಾನು ಕೇಳಿದ್ದೀನಿ, ಈ ಡಾಕ್ಟರ್ ದೊಡ್ಡ ಪ್ರಸಿದ್ಧಿ. ಎಲ್ಲಾ ಕಡೆಯಿಂದ ಎಲ್ಲೆಲ್ಲಿ ಹೋಗಿದಾರೋ ಅಲ್ಲೆಲ್ಲಿ ದೊಡ್ಡ ಪ್ರಸಿದ್ಧಿ ಮಾಡ್ಕೊಂಡ್ ಬಂದಿದ್ದಾರೆ. ಎಲ್ಲಾರ್ದು ಕಾಯಿಲೆ ಏನ್ ಬೇಕಾದ್ರಲ್ಲಿ ಗುಣ ಮಾಡ್ತಾರೆ. ಅವ್ರ ಹತ್ರ ಪ್ರತಿ ಕಾಯಿಲೆಗೂ ಒಂದು ಲಸಿಕೆ ಇದೆ. ಆ ಲಸಿಕೆ ಕೊಟ್ರೆ ಯಾವ ಗುಣ ಬರುತ್ತೆ. ಸೊ ನೋಡೋಣಂತೆ ಏನ್ ಮಾಡ್ತಾರೆ ಅನ್ನೋದು ನನಗೂ ಉತ್ಸುಕತೆ ಇದೆ. ನೋಡೋದಲ್ಲ, ನಿಮ್ಗೂ ಹೆಂಗಿದೆ? ಉತ್ಸುಕತೆ ಇದೆ ಅಲ್ವಾ? ಸರಿ, ಮತ್ತೆ ಸರಿ ಲೈನಲ್ಲಿ ಲೇಡಿ ಡಾಕ್ಟರ್ ಅಂತೆಲ್ಲ ನಿಂತ್ಬಿಡ್ತಾರೆ. ಏನು ನನ್ನನ್ನು ನೋಡಕ್ಕೆ ಇಷ್ಟ ಆಸೆನಾ? ಇರ್ಲಿ. ಆದ್ರೆ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಬರ್ಬೇಕು. ಎಲ್ಲರೂ ಒಟ್ಟಿಗೆ ಹೇಗೆ ನೋಡಕ್ಕಾಗತ್ತಲ್ವಾ? ಆಯ್ತು. ಆಯ್ತು, ಮೊದಲೇ ಪೇಷಂಟ್ ಬನ್ನಿಪ್ಪ. ಡಾಕ್ಟ್ರೇ ಬನ್ನಿ. ಹೌದಾ? ಇಲ್ಲ. ನಿಮಗೆ
ಜೀರ್ಣ ಶಕ್ತಿ ತೊಂದರೆ. ಏನು ಯೋಚನೆ ಮಾಡಬೇಡಿ, ಇದಕ್ಕೆ ನನ್ನ ಹತ್ರ ಒಳ್ಳೆ ಒಂದು ಔಷಧಿ ಇದೆ. ತಗೊಳ್ಳಿ. ಇದನ್ನ ಬೆಳಗ್ಗೆ ಒಂದ್ಸಲಿ, ಮಧ್ಯಾಹ್ನ ಒಂದ್ಸಲಿ, ರಾತ್ರಿ ಮೂರೇ ಸಲಿ, ಮೂರೇ ಗೀತ ತಗೋಬೇಕು. ಒಂದು ಯಾರಕ್ಕೂ ಇರ್ಲಿ ಒಂದು ಇಂಜೆಕ್ಷನ್ ಕೊಟ್ಬಿಡ್ತೀನಿ. ಅಲ್ಲಲ್ಲರಿ ಚಿಕ್ಕ ಮಕ್ಕಳ ನೀವು. ಹೊರಡಿ ಹೊರಡಿ. ನೆಕ್ಸ್ಟ್ ಪೇಷಂಟ್. ಇವ್ರದ್ದು ದೊಡ್ಡ ಸಮಸ್ಯೆ ಇದೆ. ಓ ಹೌದಾ, ಅವ್ರಿಗೆ ಏನೋ ಜೀರ್ಣ ಶಕ್ತಿ ತೊಂದರೆ ಅಂತೆ ಪಾಪ. ಸೇರಲ್ಲ. ನಿಮ್ ಸಮಸ್ಯೆ ಹೇಳಿ. ಜೀರ್ಣಶಕ್ತಿ ಸಮಸ್ಯೆ ಅಂತೆ. ಮಂಡೆ ಅಷ್ಟು ಅನ್ನ ತಿನ್ನೋದು. ಹೌದಾ, ಹಸುವಾಗ ಔಷಧಿ ಕೊಟ್ಟಲ್ರಿ. ಹೌದು, ನಿಮ್ದೇನ್ ಸಮಸ್ಯೆ? ನಂದು ತುಂಬಾ ದೊಡ್ಡ ಸಮಸ್ಯೆ. ಏನದು? ಒಳ್ಳೆ ಗುಂಡು ಗುಂಡು ಚೆನ್ನಾಗಿದ್ದೀರಲ್ರಿ. ಕೂದಲು ಬರ್ದಿರೋದು ಏನ್ ದೊಡ್ಡ ಸಮಸ್ಯೆ ಅಲ್ಲ ಬಿಡಿ. ಆದ್ರೂ ನೀವು ಬಂದಿದ್ದೀರಲ್ಲ, ನಿಮ್ಗೊಂದು ಔಷಧಿ ಕೊಡ್ತೀನಿ. ಸಾಕ್ ಸಾಕ್ ಅನ್ನೋ ಕೂದಲು ಬರುತ್ತೆ. ಆಯ್ತಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯಾವುದಕ್ಕೂ ಇರ್ಲಿ ಒಂದು ಇಂಜೆಕ್ಷನ್ ಕೊಟ್ಬಿಡ್ತೀನಿ. ಏನ್ರಿ ಇದು ನಿಮ್ಮ ಹಳ್ಳಿಲಿ ಇಂಜೆಕ್ಷನ್ ಅಂದ ತಕ್ಷಣ ಚಡ್ಡಿ ತಗ್ಗು. ಎಲ್ಲ ತೆಗಿತಾರೆ. ಹೊರಡಿ ಹೊರಡಿ. ಸಾಕ್ ಸಾಕ್, ನೀವು ಕೊಟ್ಟಿದ್ರೆ 10 ರೂಪಾಯಿಗೆ ಇಷ್ಟೇ ಬರೋದು. ಓಹೋ, ಏನ್ ಚೆನ್ನಾಗಿದೆ ಹುಡುಗ. ಏನ್ ಡಾಕ್ಟರ್ ಸಮಸ್ಯೆ? ತಲೆಗೆ ಕೂರ್ಲಿಲ್ವಂತ? ಅವ್ರಿಗೆ ಪಾಪ ಕೇಶ ಸಮಸ್ಯೆ. ಬಾಡ್ಲಿ ನನ್ ಮಗ ಅದೆಲ್ಲ ಸಮಸ್ಯೆನಾ? ಏನೋ ಬಿಡಿ ಪಾಪ, ಒಬ್ರೊಬ್ರಿಗೆ ಒಂದೊಂದರ. ಹೌದು, ನಿಮ್ದೇನ್ ಸಮಸ್ಯೆ? ನೋಡಕ್ ಇಷ್ಟ ಚೆನ್ನಾಗಿದ್ದೀರಾ. ನಂಗೇನು, ಆರಾಮಾಗಿ ಅದೇ ಅನ್ಕೊಂಡು ಸುಮ್. ಓ ಈಗ ಜ್ಞಾಪಕ ಬಂತು ನೋಡಿ. ಓಹೋ, ಏನಾಯ್ತು? ಇತ್ತೀಚೆಗೆ ಜ್ಞಾಪಕನೇ ಇರಲ್ಲ ಡಾಕ್ಟ್ರೆ. ಓಹೋ, ಏನಾಯ್ತು ಮತ್ತೆ? ಹೋದ್ವಾರ ಏನಾಯ್ತು ಅಂದ್ರೆ, ನನ್ನ ಹೆಂಡತಿ ಅನ್ಕೊಂಡ್ಬಿಟ್ಟು ಬೇರೆಯವ್ರ ಹೆಂಡತಿನ. ಹೌದು, ಅವ್ರ ಯಜಮಾನ್ರು ಅಪಾರ್ಥ ಮಾಡ್ಕೊಳ್ಳಿಲ್ವಾ? ಅವ್ರ ಯಜಮಾನ್ ದೇವರಂತವ್ರು ಅಪಾರ್ಥ ಮಾಡ್ಕೊಳ್ಳಿಲ್ಲ. ಲಕ್ಕಿ ಮ್ಯಾನ್. ಅಯ್ಯಮ್ಮ ಪಕ್ಕದ ಮನೆಯವರು ಬಂದ್ಬಿಟ್ಟು ಯಾಕ ಅಪಘಾತದಿಂದ. ಇದೇನು ಹಳ್ಳಿ ರೀ, ನಮ್ಗೆ ಒಂದು ತಿಳಿತಾ ಇಲ್ಲ. ಮೊದಲೇ ದಿವಸನೇ ಹಿಂಗೆ ಓದೋದಂಗೆ ಏನೇನ್ ನೋಡ್ಬೇಕು ಮುಟ್ಕೊಂಡ್ರೆ ನಾನು ಹೋಗ್ತದೆ ಡಾಕ್ಟ್ರೆ. ಅಯ್ಯೋ ಪರವಾಗಿಲ್ಲ ಬಿಡಿ, ನಾವು ವಾಸಿ ಮಾಡ್ತೀವಿ. ತಗೊಳ್ಳಿ. ನಂಗೆ ಆಪಶಕ್ತಿನೇ ಇರಲ್ಲ. ಈ ಮಾತ್ರೆ, ಕೆಂಪು ಮಾತ್ರೆನ ಬೆಳಗ್ಗೆ ಒಂದ್ಸಲಿ, ರಾತ್ರಿ ಮಲಗುವಾಗ ಒಂದ್ಸಲಿ ನೆನ್ಪಿಟ್ಕೊಂಡು ತಗೊಳ್ಳಿ. ಒಂದಿಷ್ಟು ಬರದ್ ಬಿಡಿ ಡಾಕ್ಟ್ರೆ. ಆಯ್ತು. ಥ್ಯಾಂಕ್ಸ್ ಡಾಕ್ಟರ್, ಥ್ಯಾಂಕ್ಸ್. ಯಾವುದಕ್ಕೂ ಇರ್ಲಿ ಅಂತ ಒಂದು ಇಂಜೆಕ್ಷನ್ ಕೊಟ್ಟು. ಎಲ್ಲಿ ಕೊಡ್ತೀರಾ ಡಾಕ್ಟ್ರೆ? ಈ ಹಳ್ಳಿಯಲ್ಲಿ ಎಲ್ಲಾರ್ದು ಇದೆ ಅನ್ಸುತ್ತೆ. ಇರ್ಲಿ, ನಿಮಗೂ ಇರ್ಲೇ ಕೊಡೋದು. ಹೊರಡಿ. ಆ ಬಾಂಡಿಗೆ ಬೇರೆ ಕಡೆ ಕೊಟ್ಟಂಗಿದ್ದು. ಇಂಥದೆಲ್ಲ ನೋಡ್ಕೊಂಡು ನೆನಪು ಇರುತ್ತೆ. ಓಹೋ, ಇವ್ರೇನೋ ಬಂದು ಕೂತ್ಕೊಂಡೆ ಡಾಕ್ಟ್ರೆ, ಏನೋ ಅವ್ರದ್ದೆಲ್ಲ ಸಮಸ್ಯೆ. ಅದೇನೋ ಒಬ್ಬ ಏನೋ ಕೂರ್ಲಿಲ್ಲ ಅಂತಾನೆ, ಇನ್ನೊಬ್ಬ ಏನೋ ಏನೋ ನೆನಪಿರಲ್ಲ ಅಂತಾನೆ. ಅವ್ರಿಗೊಂದು ಶಕ್ತಿ. ಓ, ಇವ್ರಿಗೆ ಜ್ಞಾಪಕ ಶಕ್ತಿ, ಒಬ್ಬರಿಗೆ ಜೀರ್ಣ ಶಕ್ತಿ, ಒಬ್ಬರಿಗೆ ಕೇಶ ಶಕ್ತಿ ತೊಂದರೆ. ಹೌದು, ನಿಮಗೆ ಯಾವ ಶಕ್ತಿ ತೊಂದರೆ? ಒಳ್ಳೆ ಶಕ್ತಿಮಾನ್ ಇದ್ದಂಗಿದ್ದೀರಾ. ಎಲ್ಲ ನನ್ಗೆ ನಿದ್ದೆನೇ ಬರ್ತಿಲ್ಲ ಡಾಕ್ಟ್ರೆ. ಹೌದಾ, ಒಳ್ಳೇದಾಯ್ತಲ್ಲ. ಆದ್ರೂ ಹೌದಾ, ನಿದ್ದೆನೇ ಬರ್ತಾ ಇಲ್ಲ ಡಾಕ್ಟ್ರೆ. ಏನನ ಪ್ಲೀಸ್, ಏನನ ಒಂದು
ಸ್ವರ್ಗಕ್ಕೆ ಒಂದೇ ಗೇಣು ಅಂತ ನನಗೆ ಕೇಳಿಸ್ದಂಗಿತ್ತು. ಏನೋ ಇರ್ಲಿ. ಅಯ್ಯೋ, ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ. ಕಣ್ಣು ಕೆಂಪು, ಕೆನ್ನೆ ಕೆಂಪು. ಇರ್ಲಿ ಇರ್ಲಿ ಇರ್ಲಿ. ನಿಮಗೆ ನಿದ್ದೆ ಸಮಸ್ಯೆ, ಇವರಿಗೆ ದೀರ್ಘ ನಿದ್ದೆ ಸಮಸ್ಯೆ ಇರೋದ್ರಿಂದ ಈ ಔಷಧಿ ತಗೊಳ್ಳಿ. ರಾತ್ರಿ ಮಲಗುವಾಗ ಮಾತ್ರ ಈ ಔಷಧಿ ತಗೋಬೇಕು. ರಾತ್ರಿ ಮಾತ್ರ? ನಿದ್ದೆ ಬೇಕು ಅಂತ ಯಾವಾಗ ಬೇಕಾವಾಗ ತಗೋವಾಗಿಲ್ಲ. ಬೆಳಗ್ಗೆ ನಿದ್ದೆ ಮಾಡ್ಬೇಕು ಅಂದ್ರೆ ಒಂದ್ ನಿಮಿಷ ಯಾವುದಕ್ಕೂ ಇರ್ಲಿ ಅಂತ ಇಂಜೆಕ್ಷನ್ ಕೊಟ್ಟೆ ಬಿಡ್ತೀವಿ. ಅವ್ರು ಚುಚ್ಚಿದ ಕಡೆನೆ ಚುಚ್ತೀರಾ? ಆಸೆ ನೋಡಿ ಸೂಜಿಲೆ ಮುರಿದೋಯ್ತಲ್ರಿ. ಕರೆಕ್ಟ್ ಬಂತು. ಇವಾಗ ಇವ್ರಿಗೆ ಏನಾಗಿರ್ಲಿಲ್ಲ, ಲೇಡಿ ಡಾಕ್ಟರ್ ಬಂದ್ರು ಅಂತೇಳಿ ತಮ್ಮದು ಕಾಯಿಲೆ ತಗೊಂಡ್ಬಂದ್ರು. ಇವಾಗ ಲಸಿಕೆ ತುಂಬಿಸ್ಕೊಂಡಿದ್ದಾರೆ. 6 ತಿಂಗಳಾದ ಇವತ್ತಿಗೆ. ನಮ್ಮ ಲೇಡಿ ಡಾಕ್ಟರ್ ಕೆಲಸ ಭಾಳ ಚಲೋ ಮಾಡಿದ್ದಾರೆ. ಬಟ್ ಅವ್ರ ಪರಿಸ್ಥಿತಿ ಏನಾಗಿದೆಯೋ ನಮಗೆ ಗೊತ್ತು. 6 ತಿಂಗಳಾಯ್ತು. ಇವಾಗ ನೋಡಂತ ಅವ್ರ ಪರಿಸ್ಥಿತಿ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಇವಾಗ ಬರ್ತಾರೆ ಹೊರಗಡೆ. ಲೇಡಿ ಡಾಕ್ಟರ್ ಹೆಂಗಿದ್ರೆ ಆರಾಮಿದ್ರಿ? ಶಾಂತೋಗ್ರು ತುಂಬಾ ನಾಚಿಕೆ ಸ್ವಭಾವದವ್ರು. ಶಾಂತೋಗ್ರು ನಾವು ಮಾಡ್ಬಿಟ್ರೆ ಊರಿಂದ ಓಡಿಸ್ಬಿಟ್ಟಾರೆ. ಇರ್ಲಿ ಬನ್ನಿ ಬನ್ನಿ ಬರಪ್ಪ. ಇವತ್ತೇನು ಕಾದಿದೆಯೋ ಒಳ್ಳೆ ಕೇಸು ಬನ್ನಿ. ಸೈಡ್ ಎಫೆಕ್ಟ್ಸ್ ಬನ್ನಿ ಬನ್ನಿ. ತುಂಬಾ ದಿವಸ ಆಯ್ತು ನಿಮ್ಮನ್ನ ನೋಡಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆದ್ರೆ ಏನ್ ಹೇಳಿದ್ದು? ಏನ್ರಿ ಇಷ್ಟೊಂದು ಕೂದ್ಲು? ನನ್ ಮೆಡಿಸನ್ ಅಲ್ಲ, ಕೂದಲು ಹೌದು. ಕೂದಲು ತಲೆ ಮೇಲೆ ಎಲ್ಲ ಕಡೆ ಬರ್ಬೇಕಾನೆ, ಬರೀ ಹಿಂದೆ ಅಷ್ಟೇ ಬರ್ತಾ ಇದೆ. ತಲೆ ಮೇಲೆ ಬರುತ್ತೆ ನಾನು ಹೇಳಲಿಲ್ಲ. ಕೂದಲು ಜಾಸ್ತಿ ಎಷ್ಟು ಬೇಕೋ ಬರುತ್ತೆ ಅಂತ ಮಾತ್ರ ನಾನು ಹೇಳಿದ್ದು. ಇರ್ಲಿ, ನಿಮಗೆ ತಲೆ ಮೇಲೆ ಬರಲಿಲ್ಲ, ಬೇರೆ ಕಡೆ ಬಂದಿದೆ ಅಲ್ಲ, ಅದು ಹೋಗೋದಕ್ಕೆ ನಿಮಗೆ ನಾನೇನು ಮಾಡಕ್ಕಾಗಲ್ಲ. ಈ ಅಡ್ರೆಸ್ ತಗೊಳ್ಳಿ. ಬೆಂಗಳೂರಲ್ಲಿ ಒಳ್ಳೆ ಕೂದಲು ಡಾಕ್ಟರ್ ಇದ್ದಾರಂತೆ. ನೋಡಿದ್ರ? ಅವ್ರ ಹತ್ರ ಹೋಗ್ಬಿಟ್ಟು ತೋರಿಸ್ಬಿಡಿ. ಬಂದು ಬಿಡ್ತಾರೆ ಎಲ್ಲ. 1 2 3 ಡಾಕ್ಟ್ರ ಇಲ್ಲ ಫೈಲ್ ಕರ್ಕೊಂಡು ಹೋಗ್ತೀನಿ. ಏನಿವ್ರು ಮೈ ಮೇಲೆ ಬೀಳ್ತಾರೆ? ಏನ್ರಿ ಇವ್ರಿಗೆ ಸಮಸ್ಯೆ? ಇವ್ರ ಸಮಸ್ಯೆ ಏನಂದ್ರೆ ಅವ್ರನ್ನೇ ಕೇಳಿ. ಇವ್ರು ನೀವು ಕೇಳೋದು ಡಾಕ್ಟ್ರೆ ಡಾಕ್ಟ್ರೆ ಡಾಕ್ಟ್ರ ಲೇಡಿ ಡಾಕ್ಟ್ರ್ ಡಾಕ್ಟ್ರೆ ಇದು ಬೇರೆ. ನನಗೆ ನಿಮ್ಗೆ ಏನ್ ತೊಂದ್ರೆ? ನನಗೆ ಮೊದಲು ಬರೀ ನಿದ್ದೆನೇ ಬರ್ತಾ ಇದೆ ಡಾಕ್ಟ್ರೆ. ನಾ ಕೊಟ್ಟಿದ್ ಮೆಡಿಸಿನ್ ತಗೊಂಡ್ರ ನೀವು? ತಗೊಂಡೆ. ಎಷ್ಟು ಸಲಿ? ಬೆಳಗ್ಗೆ ಒಂದ್ಸಲಿ, ನಾನು ಒಂದೇ. ಇವ್ರಿಗೆ ದೀರ್ಘ ನಿದ್ರಾ ಕಾಯಿಲೆ ಅಂತ ಬಂದಿದೆ. ಇದರ ಹತ್ರ ದೀರ್ಘ ನಿದ್ರಾ ಕಾಯಿಲೆ, ಅದಕ್ಕೆ ನನ್ನ ಹತ್ರ ಪರಿಹಾರ ಇಲ್ಲ. ತಗೊಳ್ಳಿ, ಈ ಅಡ್ರೆಸ್ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಬೆಂಗಳೂರಲ್ಲಿ ಒಬ್ರು ಒಳ್ಳೆ ಡಾಕ್ಟರ್ ಇದ್ದಾರೆ. ಯಾವ ಡ್ರೆಸ್? ಡ್ರೆಸ್ ಅಲ್ಲ ರೀ, ಅಡ್ರೆಸ್. ಆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ.
ಹೊರಡಿ ಹೊರಡಿ. ಏನಪ್ಪ ಇವತ್ತು ಎಲ್ಲಾರ್ಗೂ ಅಡ್ರೆಸ್ ಹೇಗೆ ಕೊಡ್ತಾನೆ? ಒಬ್ರಾದ್ಮೇಲೆ ಒಬ್ರು ಈ ತರ ಸೈಡ್ ಎಫೆಕ್ಟ್. ನನ್ ಮೇಕಪ್ ಎಲ್ಲ ಭಾರತ್ ಮಾತಾ ಕಿ ಜೈ ಹಿಂದ್. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಬ್ರಿಟಿಷರ ನಮ್ಮ ಭಾರತವನ್ನು ಬಿಟ್ಟು ತೊಲಗಿ. ನಾನು ನನ್ನ ಹೆಂಡತಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾ ಇದೀವಿ. ಎಲ್ಲಿ ನಂದು ಏನ್ರಿ ಗೀಟು ಹಾಕೊಂಡು ಇವ್ರಿಗೇನಾಯ್ತ್ರಿ? ಈ ಗಜನಿ ನನ್ನ ಮಗ ಹಿಂಗೆ ಕಂಡವನ್ನೆಲ್ಲ ಹೆಂಡತಿ ಅಂತ ತಪ್ಕೊಂಡ್ಬಿಡ್ತಾನೆ. ಓ, ನಿಮ್ಗೆ ನೆನಪಿನ ಶಕ್ತಿ ತೊಂದ್ರೆ ಇತ್ತಲ್ವಾ? ಅಲ್ವಾ? ಇವ್ರಿಗೇನು ಈ ಜನ್ಮದ ನೆನಪಿದ್ದಂಗಿಲ್ಲ, ಎಲ್ಲ ಹಳೆಯ ಜನ್ಮದ ನೆನಪಾಗ್ಬಿಟ್ಟಿದೆ. ಹೌದಾ? ನೋಡ್ರಿ, ನಿಮಗೆ ನನ್ನ ಹತ್ರ ಏನು ಪರಿಹಾರ ಇಲ್ಲ. ಈ ವಿಸಿಟಿಂಗ್ ಕಾರ್ಡ್ ತಗೊಳ್ಳಿ. ಬೆಂಗಳೂರಲ್ಲಿ ಒಂದು ಒಳ್ಳೆ ಡಾಕ್ಟರ್ ಇದ್ದಾರೆ, ಅವ್ರಿಗೆ ತೋರಿಸ್ಕೊಳ್ಳಿ, ಎಲ್ಲ ಸರಿ ಮಾಡ್ತಾರೆ. ಆಯ್ತಾ? ಹೌದಾ ಡಾಕ್ಟ್ರೆ? ಬೆಂಗಳೂರ? ಹೊರಡಿ ಹೊರಡಿ. ಥ್ಯಾಂಕ್ಸ್. ಏನಪ್ಪ ಇದು? ಯಾವ ದಿಕ್ಕಿನಲ್ಲಿ ಇದ್ದೆ ಇವತ್ತು ನಾನು? ನಿಂದು ಆಯ್ತಲ್ಲ? ನಿಂದು ಬೆಂಗಳೂರ? ಎಲ್ಲ ಬೆಂಗಳೂರು ಅನ್ಸುತ್ತೆ. ಬೆಂಗಳೂರು ಇವ್ರು. ಡಾಕ್ಟ್ರೆ ಡಾಕ್ಟ್ರೆ ನೋಡಿ ನನ್ನ ಕತೆ. ನಂಗೆ ಏನೇನೋ ತಿನ್ಬೇಕು ಅನ್ಸಿದೆ ಡಾಕ್ಟ್ರೆ. ಮಾವಿನಕಾಯಿ, ನುಗ್ಗೆಕಾಯಿ ಎಲ್ಲ ತಿನ್ಬೇಕು, ಹುಣಸೆ ಹಣ್ಣು, ಏನೇನೋ ಏನ್ ಸಿಕ್ಕರು ತಿನ್ಬೇಕು ಅನ್ಸಿದೆ ಡಾಕ್ಟ್ರೆ. ಹೊಟ್ಟೆ ನೋಡಿ ಬೇರೆ ಊದ್ಕೊಂಡ್ಬಿಟ್ಟಿದೆ ನೋಡಿ ಇಲ್ಲಿ. ಕಾಣಿಸ್ತಾ ಇದೆ ರೀ? ಹೌದು ಡಾಕ್ಟ್ರೆ, ಸ್ವಲ್ಪ ನೋಡಿ ಡಾಕ್ಟ್ರೆ. ಏನೋ ಇದಾರೆ, ಚೆಕ್ ಮಾಡ್ಬಿಡ್ತೀನಿ ಯಾವ್ದಕ್ಕೂ. ಡಾಕ್ಟ್ರೆ ಓಹೋ, ಒಂದು ನಿಮಿಷ ಕೈ ಕೊಡಿ. ನೋಡಿ ಡಾಕ್ಟ್ರೆ. ಡಾಕ್ಟ್ರೆ ಯಾಕೆ ನಿಮಗೆ 6 ತಿಂಗಳು? ಹೌದು. ಇದಕ್ಕೆ ಯಾರು ಜವಾಬ್ದಾರರು? ಏನ್ ಹಿಂಗ್ ಮಾಡ್ಬಿಟ್ರಿ? ಮತ್ತೆ ಯಾರು? ನೋಡಿದ್ರಲ್ಲ ಈಗ ಏನಾಯ್ತಂತೇಳಿ, ಆ ಲೇಡಿ ಡಾಕ್ಟರ್ ಬಂದಿದ್ದು ಅವ್ರಿಗಿನ್ನು ರೋಗ ಅಂತ ಇರಲಿಲ್ಲ. ಇವ್ರು ಯಾರೋ ಲೇಡಿ ಡಾಕ್ಟರ್ ಬಂದಿರ್ಬೋದು ನಮ್ಮೂರಿಗೆ, ಬಂದೆಲ್ಲ ಚಿಚ್ಕೊಂಡು ಸೈಡ್ ಎಫೆಕ್ಟ್ಸ್ ಮಾಡಿಸ್ಕೊಂಡು ಕೂತಿದ್ದಾರೆ. ಇವಾಗ ಅವ್ರನ್ನ ಹೆಂಗೆ ಸರಿಯತ್ನೆ ಮಾಡೋದು ಅಂತ ನನಗೊಂದು ಉಪಾಯ ಇದೆ. ಒಬ್ಬರು ಗಂಡು ಮಗ ಬೆಸರಲ್ಲ, ಇನ್ನೊಬ್ಬರಿಗೆ ಕೂದಲೇ ಬರ್ಬೇಕಾಗಿದ್ದು ತಲೆ ಮೇಲಿಂದ ಎಲ್ಲಿಂದಲೋ ಬಂತು. ಎಂಥ ಪರಿಸ್ಥಿತಿ. ಇನ್ನೊಬ್ಬರಿಗೆ ಈ ವರ್ಷದ್ದು ಜ್ಞಾಪಕ ಶಕ್ತಿ, ಈ ಜನ್ಮದ ಜ್ಞಾಪಕ ಶಕ್ತಿ ಹೋಗಿ ಹಿಂದಿನ ಜನ್ಮದ ಜ್ಞಾಪಕ ಶಕ್ತಿ ಬಂತು. 4ನೇ ಅವನಿಗೆ ನಿದ್ದೆ 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 ಕುಂಭಕರ್ಣ ಜಾತಿಗೆ ಸೇರ್ಕೊಂಡ್ಬಿಟ್ರು. ಸೊ ನನಗೂ ಬಹಳ ಕೆಟ್ಟ ಅನಿಸ್ತಾ ಇದೆ. ಇದಕ್ಕೆ ಸಂದಿದ್ದಕ್ಕೆ ಶಿಸ್ತಿಗೆ ಹೋಗಲೇ ಇಲ್ಲ. ನಾ ದೂರಿಂದ ನೋಡಿ ಮಜಾ ಮಾಡ್ಕೊಂಡು ನಿಂತ್ಬಿಟ್ವಿ. ನಾವು ಶಾನ್ಭೋಗ್ರು ಕುಲಕರ್ಣಿ ಸ್ಪೆಷಲ್ ಟ್ರೀಟ್ಮೆಂಟ್. ಸೊ ಇವಾಗ ನಮಗೊಂದು ಐಡಿಯಾ ಇದೆ, ಅವ್ರನ್ನ ಕರ್ಕೊಂಡ್ಬರ್ತೀನಿ. ನಮ್ಮೂರಲ್ಲಿ ಸ್ವಲ್ಪ ದೊಡ್ಡ ವೈದ್ಯರಿದ್ದಾರೆ, ಅವರು ಏನೋ ಇವ್ರ ಪರಿಸ್ಥಿತಿ ನಿಮಗೂ ಗೊತ್ತು, ಏನಾಗಿದೆ ಅವ್ರಿಗೆ ಅಂತೇಳಿ ಅವ್ರು ಕರ್ಕೊಂಡ್ಬಂದು ನೋಡೋಣ. ಬನ್ನಿಯಪ್ಪ. ಓ ಬನ್ನಿ ಬನ್ನಿ. ಎಲ್ಲ ಕರ್ಕೊಂಬರು.
ಕಾಪಾಡಬೇಕು. ಬಿಡಿ, ನಿಮ್ಮ ಸಮಸ್ಯೆ ಎಲ್ಲ ನನಗೆ ಗೊತ್ತಾಗ್ತಿದೆ. ನಾನು ಆಲ್ರೆಡಿ ನನ್ನ ದಿವ್ಯ ದೃಷ್ಟಿಯಿಂದ ನಿಮ್ಮ ಸಮಸ್ಯೆಗಳನ್ನೆಲ್ಲ ತಿಳ್ಕೊಂಡಿದ್ದೀನಿ. ಇವ ಲೇಡಿ ಡಾಕ್ಟರ್ ಹತ್ರ ಹೋಗಿ ಏನು ಔಷಧಿ ತಗೊಂಡ್ಬಿಟ್ಟಿದ್ದೀರಾ? ಹೌದು ಡಾಕ್ಟ್ರೆ, ನೋಡಿ ಹೆಂಗ ಕತ್ತಿ ನೋಡಿ ಡಾಕ್ಟ್ರೆ. ಸೊ ನಿಮಗೆ ನೀವು ಅನ್ಕೊಂಡಿದ್ದ ಸಮಸ್ಯೆ ಅಲ್ಲ ಅದು ಬಿಡಿ. ನಾನು ಅದಕ್ಕೆ ಪರಿಹಾರ ಮಾಡಿ ಬಿಡಿ. ಒಂದು ಔಷಧಿಯನ್ನ ಮಾಡ್ಕೊಡ್ತೀನಿ ನಾನು, ನಿಮಗೆ ಪರಿಹಾರ ಆಗತ್ತೆ. ಅರ್ಥ ಆಯ್ತಾ? ಯಾರು ಹೆದರ್ಕೋಬೇಡಿ, ನೀವೆಲ್ಲ ಸರಿ ಹೋಗ್ತೀರಾ. ಗುರುಗಳೇ, ಹೌದು ಗುರುಗಳೇ. ನೀವು ಹೆದರ್ಕೊಳ್ಳೇಬೇಡಿ, ನಿಮಗೆ ಕೂದಲು ಮತ್ತೆ ಬರುತ್ತೆ, ಸರಿಯಾದ ಕಡೆನೆ ಬರುತ್ತೆ. ಏನು ಹೆದರ್ಕೋಬೇಡಿ. ಈಗ ನಾನು ಮದ್ದನ್ನ ಮಾಡ್ತಾ ಇದ್ದೀನಿ, ಹಿತ್ತಲ ಗಿಡದ ಸೊಪ್ಪು ಕೊಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಯಾರು ಈಗ ತಿನ್ಬೇಡಿ, ನಾನು ಒಂದು ಮಂತ್ರ ಹೇಳ್ತೀನಿ. ಮಂತ್ರ ಹೇಳ್ತೀನಿ. ಏನಾಯ್ತು ಸೊಪ್ಪು? ಅದಕ್ಕೆ ಡಾಕ್ಟರ್. ಅದಕ್ಕೆ ಔಷಧಿ ಎಲ್ಲರೂ ಇಟ್ಕೊಂಡಿದ್ದೀರಾ? ಕೈಯಲ್ಲಿ ಇಟ್ಕೊಂಡಿದ್ದೀರಾ? ನಾನು ಈ ಮಂತ್ರ ಹೇಳಿದ ಮೇಲೆ ಈ ಔಷಧಿನ ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಕಂ. ಎಲ್ಲರೂ ಔಷಧಿ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಮತ್ತೆ ಮತ್ತೊಂದು ಹಾಕು. ಶಕ್ತಿ ಈಗ ನಿಮಿಷದಲ್ಲಿ ಬಂತು. ತಗೊಳ್ಳಿ. ಎಲ್ಲರಿಗೂ ಸರಿ ಹೋಗುದಿಲ್ಲ. ಸರಿ ಹೋಯ್ತು ಹೊಟ್ಟೆ. ನೋಡು ನೋಡು. ನೋಡಿ ಹೇಳೋದು, ನಮ್ಮ ಹಿರಿಯರೆಲ್ಲ ಈ ತರ ಮದ್ದುಗಳನ್ನೆಲ್ಲ ನಮ್ಮ ಹೀಗೆ ನೋಡಿ, ಯುಗಾದಿಗೆ ಬೇವು ಬೆಲ್ಲ, ಸಂಕ್ರಾಂತಿಗೆ ಎಳ್ಳು ಬೆಲ್ಲ, ಹೀಗೆ ಕಾಲ ಕಾಲಕ್ಕೆ ತಕ್ಕಂತ ಆಹಾರ ಪದಾರ್ಥಗಳನ್ನ ಅವರು ಸೇವಿಸ್ತಾ ಇದ್ರು. ಈ ತರ ನಾವು ಇದೇ ತರ ಫಾಲೋ ಮಾಡಿದ್ರೆ ನಮ್ಗೆ ಯಾವ ರೀತಿ ಸಮಸ್ಯೆಗಳು ಬರೋದಿಲ್ಲ. ಅದಕ್ಕೆ ಹೇಳಿ ನಮ್ಮ ಹಿತ್ತಲ ಗಿಡವೇ ನಮಗೆ ಬಂತು. ನಿಮಗೆಲ್ಲ ದೇವರ ಒಳ್ಳೇದು ಮಾಡಿ ಎಲ್ಲ ಸರಿಯಾಗಿರ್ತೀರಾ. ಅವ್ರಿಗೂ ಔಷಧಿ ಕೊಡ್ತಾರೆ. ಅವ್ರನ್ನ ನೋಡಿದ್ರೆ ನಿಜವಾದ ಡಾಕ್ಟರ್ ಅಲ್ಲ ಅನ್ಸುತ್ತೆ. ಲೈಸೆನ್ಸ್ ಇದೆಯಾ ತಮ್ಮ ಹತ್ರ? ನಿಮ್ ಶಿಷ್ಯ ಆಗ್ಬಿಡ್ತೀನಿ. ಆಗ್ತೀರಾ? ಓಕೆ, ತಗೊಳ್ಳಿ. ದಯವಿಟ್ಟು ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರ್ಷ, ಹೊಸತು ಥ್ಯಾಂಕ್ ಯು.